ಸಿಜೆ ರಾಯ್ ಅವರ ಆತ್ಮಹತ್ಯೆಯ ಪ್ರಕರಣದ ತನಿಖೆಯನ್ನು ಪೊಲೀಸರು ಈಗಾಗಲೇ ಚುರುಕುಗೊಳಿಸಿದ್ದಾರೆ. ಸೂಸೈಡ್ ತನಿಖೆಯನ್ನು ದಾಳಿ ನಡೆಸಿದ್ದ ಐಟಿ ಅಧಿಕಾರಿಗಳ ಬಳಿಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡಲಾಗಿದೆ. ರಾಯ್ ಆತ್ಮಹತ್ಯೆ ಕೇಸ್ನಲ್ಲಿ ಐಟಿ ಅಧಿಕಾರಿಗಳು ಕೂಡ ಐ ವಿಟ್ನೆಸ್ ನೋಟಿಸ್ ಕೊಟ್ಟು ಆಫೀಸರ್ಸ್ ಹೇಳಿಕೆಯನ್ನು ಪೊಲೀಸರು ಪಡಿತಾರೆ ಅಂತ ಇತ್ತು. ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಪಡೆದಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನನ್ನು ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ರು. ರಾಯ್ ಅವರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಂತೆ ಐಟಿ ಅಧಿಕಾರಿಗಳು ತಮ್ಮ ದಾಳಿಯನ್ನು ಅಲ್ಲಿ ನಿಲ್ಲಿಸ್ತಾರೆ. ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡು ಹೋಗಿದ್ದಾರೆ ಈಗಾಗಲೇ ಅಧಿಕಾರಿಗಳು. ಐಟಿ ಅಧಿಕಾರಿಗಳು ಹಾಗೆ ರಾಯ್ ನಡುವಿನ ಮಾತುಕತೆಯ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ನಡೆಸಲಿದ್ದಾರೆ. ಗೃಹ ಸಚಿವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಐಟಿ ಅಧಿಕಾರಿಗಳ ಆ್ಯಂಗಲ್ನಲ್ಲಿ ನಮ್ಮ ಪೊಲೀಸರು ಈವರೆಗೂ ಯಾವುದೇ ತನಿಖೆಯನ್ನು ಮಾಡಿಲ್ಲ. ಮುಂದಿನ ಹಂತಗಳಲ್ಲಿ ಈಗ ಮಾಡ್ತಾ ಇರುವಂಥದ್ದು ಪ್ರಾಥಮಿಕ ತನಿಖೆ ನಮ್ಮ ಪೊಲೀಸರು ಮಾಡ್ತಾ ಇರುವಂಥದ್ದು. ನಾನು ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ಕಟ್ಟುನಿಟ್ಟಾಗಿ ಎಲ್ಲ ರೀತಿಯಲ್ಲೂ ಇದು ತನಿಖೆ ಆಗಬೇಕು ಅಂತ. ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆಯೋ ಆ ಮಾಹಿತಿಯ ಆಧಾರವಾಗಿ ಮುಂದಿನ ಹಂತಗಳಲ್ಲಿ ತನಿಖೆ ಬೇರೆ ಬೇರೆ ಆಯಾಮಗಳಲ್ಲಿ ಸಾಗ್ತಾ ಹೋಗುತ್ತೆ. ಸದ್ಯ ಐಟಿ ಅಧಿಕಾರಿಗಳು ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅಂದರೆ ಸಿಜೆ ರಾಯ್ ಅವರು ಯಾವಾಗ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾದರು ಆ ಸಂದರ್ಭದಲ್ಲಿ ಅವರುಗಳು ಕೂಡ ಅಲ್ಲೇ ಇದ್ದರು. ಯಾಕಂದರೆ ಅವ್ರದ್ದೊಂದು ರೇಡ್ ನಡೀತಾ ಇತ್ತು, ಐಟಿ ರೇಡ್ ನಡೀತಾ ಇತ್ತು. ಐಟಿ ರೇಡ್ ನಡೆದಂತಹ ಸಂದರ್ಭದಲ್ಲಿ ಅವರಲ್ಲಿ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರನ್ನು ಕೂಡ ಕ್ರೈಮ್ ಸೀನ್ನಲ್ಲಿ ಇವರು ಇದ್ದಿದ್ದರಿಂದ ಇವರನ್ನು ಐ ವಿಟ್ನೆಸ್ ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ಅವರ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.